ತಮ್ಮದ ನಡಸ್ಯಾರ ಊರಾಗ. ಶುರುವಲ್ಲಿ ಅಂದ್ರೆ ಸಿನಿಮಾದಲ್ಲಿ ಏನೋ ಒಂದು ಆಕ್ಟಿಂಗ್ ಆ ತರನೇ ಬಂದಿದ್ದು ನನಗೆ ಗೊತ್ತಿರೋ ಮೀಡಿಯಂ ಸಿನಿಮಾ ಆಗಿರೋದ್ರಿಂದ ಅಲ್ಲಿ ನಾನು ಮೊದಲು ಶಾರ್ಟ್ ಮೂವಿ ಅಂತ ಅನ್ಕೊಂಡು ಶುರು ಮಾಡಿದ್ದು. ನಡೆದಿರೋದು ಬೇಸಿಗೆ ಅಲ್ಲ, ಆ ಹುಲ್ಲು ಕೂಡ ನಮಗೆ ಹಸಿರು ಕಾಣಬಾರ್ದಿತ್ತು. 2-3 ದಿನ ಇನ್ನೇನು ಶೂಟ್ ಶುರು ಆಗ್ಬೇಕು, ಲಾಕ್ ಡೌನ್ ಆಯ್ತು. ಸೊ ಅಲ್ಲಿವರೆಗೂ ಒಂದಿಷ್ಟು ಇನ್ವೆಸ್ಟ್ ಮಾಡ್ಬಿಟ್ಟಿದ್ವಿ ನಾವು, 4-5 ಲಕ್ಷದವರೆಗೂ ಖರ್ಚಾಗಿತ್ತು. ಸೊ ನಮ್ಮ ಬಡ್ಜೆಟ್ ತುಂಬಾ ಚಿಕ್ಕದಾಗಿತ್ತು. ನಮ್ಮ ದೇಶ ಸಂವಿಧಾನ 1950 ಜನವರಿ 26ರಂದು ಜಾರಿಗೆ ಬಂದಿತ್ತು. ಸ್ನೇಹಿತರು, ಈ ವಿಶೇಷವಾದ ಸಂದರ್ಶನಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಬನ್ನಿ ಕಲಾ ಮಾಧ್ಯಮಕ್ಕೆ ಮತ್ತೊಮ್ಮೆ ಸ್ವಾಗತ ತಮ್ಗೆಲ್ರಿಗೂ. ಸ್ನೇಹಿತರೆ, ನಾನು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿದ್ದೀನಿ, RR ನಗರ ಸ್ನೇಹಿತರೆ. ಇದು ಇಲ್ಲಿ ಫೋಟೋ ಸಿನಿಮಾದ ನಿರ್ದೇಶಕರಾದ ಉತ್ಸವ್ ಅವರಿದ್ದಾರೆ. ಫೋಟೋ ಅಂತ ಹೇಳಿ ಇತ್ತೀಚೆಗೆ ಒಂದು ಒಳ್ಳೆ ಸಿನಿಮಾ ತುಂಬ ಟಾಕ್ ಆಯಿತು ಸ್ನೇಹಿತರೆ. ಅದು ಮುಖ್ಯವಾಗಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ದೇಶ ವಿದೇಶಗಳಲ್ಲೂ ಕೂಡ ತುಂಬ ಸದ್ದು ಮಾಡ್ತಾ ಒಂದು ಕನ್ನಡದ ಸಿನಿಮಾ ಫೋಟೋ ಅಂತ ಹೇಳಿ. ಆ ಸಿನಿಮಾ ಇನ್ನೇನು ಈ 2-3 ದಿವಸದಲ್ಲಿ ಬಿಡುಗಡೆ ಆಗ್ತಾಯಿದೆ ಸ್ನೇಹಿತರೆ. ಸ್ವತಃ ಆ ಸಿನಿಮಾ ನೋಡಿದಂಥ ನಮ್ಮ ಭಾರತದ ಸೂಪರ್ ಸ್ಟಾರ್, ಭಾರತದ ಹೆಮ್ಮೆಯ ನಟ ಪ್ರಕಾಶ್ ರಾಜ್ ಅವರು ಆ ಸಿನಿಮಾನ ಮೆಚ್ಚಿ ತಾವು ಅದನ್ನು ಬಿಡುಗಡೆ ಮಾಡೋಕ್ಕೆ ಈಗ ಓಡಾಡ್ತಾ ಇದ್ದಾರೆ. ಅಂದರೆ ಅಷ್ಟು ಒಳ್ಳೆಯ ಸಿನಿಮಾ ಅದು, ಕನ್ನಡದ ಸಿನಿಮಾ, ಕನ್ನಡದ ಹುಡುಗರು ಮಾಡಿರೋಂಥ ಸಿನಿಮಾ, ಉತ್ತರ ಕರ್ನಾಟಕದ ಪ್ರತಿಭೆಗಳು ಸೇರಿ ಮಾಡಿರೋಂಥ ಸಿನಿಮಾ ಫೋಟೋ ಅಂತ ಸ್ನೇಹಿತರೆ. ಆ ನಿರ್ದೇಶಕರಾದಂಥ ಉತ್ಸವ್ ಅವ್ರನ್ನ ನಾವು ಹೋಗೋಣ, ಈಗ ಮಾತಾಡ್ಸೋಣ ಸ್ನೇಹಿತರೆ. ಈಗ ಬಂದಿದ್ದೀವಿ ಅವ್ರ ಮನೆಗೆ ಹೋಗೋಣ, ಹೇಗೆ ಮಾಡಿದ್ರು ಆ ಸಿನಿಮಾ, ಏನಾದರೂ ಕಥೆ ಕೇಳೋಣ. ಸ್ವಾಗತ ನಿಮಗೆ ಉತ್ಸವ್ ಅವರ ಬದುಕಿಗೆ ಮತ್ತು ಫೋಟೋ ಸಿನಿಮಾಗೆ. ಬನ್ನಿ. ಹೇಗಿದ್ದೀರಾ? ನೀವು ಇರೋದಂಗಿದ್ದೀರಾ? ಸ್ನೇಹಿತರು, ಇವರೇ ಉತ್ಸವ್. ಹೇಗಿದ್ದೀರಾ? ಆರಾಮ್ ಸರ್. ಆರಾಮ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಈ ಮನೆ ಬಾಡಿಗೆ. ಓಕೆ. ಸೊ ಯಾವ ಊರು ಮೂಲ? ರಾಯಚೂರು. ರಾಯಚೂರು ಮಸ್ಕಿ ತಾಲೂಕು, ಗೋನ್ವಾರ. ಓಕೆ. ಸೊ ನಿಮ್ಮ ಪೂರ್ತಿ ಹೆಸರು ಉತ್ಸವ್ ಗೋನ್ವಾರ್? ಉತ್ಸವ್ ಗೋನ್ವಾರ. ಗೋನ್ವಾರ್ ಊರ ಹೆಸರು ನನ್ನ. ಊರ ಹೆಸರು ಮಸ್ಕಿ ಅಂದರೆ ಅದು ಅಶೋಕನ ಶಾಸನ. ಹೌದು. ಓಕೆ. ದೇಶಕ್ಕಾದ ಗಾಯಗಳು ಮರೆಯಬಾರದ ಅಂತಹ ಗಾಯದ ಕುರಿತ ಸಿನಿಮಾ ಫೋಟೋ. ವಾವ್, ಎಷ್ಟು ದಿವಸ ಆಯ್ತು ಇಲ್ಲಿ ಬಂದು? ಒಂದು 5 ತಿಂಗಳಾಯ್ತು. ನಿರ್ದೇಶಕರ ಮನೆ. ಸೊ ಮೂಲತಃ ಸಾಹಿತ್ಯದ ಹುಡುಗನ? ಓದ್ತೀವಿ ಸರ್. ನಮ್ದು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು, ಗೋನ್ವಾರ ಸರ್ ನಮ್ಮೂರು. ಅದೇ ಓಡಾಡ್ಕೊಂಡಿದ್ವಿ. ಅದು ಸ್ವಲ್ಪ ಜಾಸ್ತಿ ಕೀಟ್ಲೆಗಳು ಇರ್ತಿತ್ತು ಊರಲ್ಲಿ ನಮ್ದು. ಅಂದ್ರೆ ಏನಾರು ಊರಲ್ಲಿ ಏನಾರ ಆದ್ರೆ ನಮ್ದೊಂದು ಟೀಮ್ ಅಂದ್ರೆ ಹುಡುಗರೆಲ್ಲ ಇವರೇ ಏನಾರ ಮಾಡಿರ್ತಾರೆ ಅನ್ನೋ ಥರ. ಅಂದ್ರೆ ನಾವು ಹಂಗಿದ್ವಿ ಅಂಗಡಿಲೆಲ್ಲ. ನಮ್ಗೆ ಹಂಗೆ ಪರಿಸ್ಥಿತಿ ಹಂಗಿದ್ರೆ ಅಂಗಡಿಲೆಲ್ಲ ಏನಾರ ಆ ಕಡೆ ನೋಡ್ತಾರೆ, ನಾವು ಈ ಕಡೆ ಏನಾರ ಕದ್ಕೊಳ್ಳೋದು ಆ ಥರ ಇದ್ದಿರೋದ್ರಿಂದ ಏನೇ ಊರಲ್ಲಿ ಏನಾರ ಆದ್ರೆ ಕೆಟ್ಟದಾಗ ಏನಾರ ಆಗಿದ್ರೆ ಅದು ನಾವೇ ಮಾಡಿರ್ತೀವಿ ಅನ್ನೋ ಥರದ್ದು, ಆ ಥರದ್ದು ಚೈಲ್ಡ್ಹುಡ್ ನಂದು. ಅದಾದ್ಮೇಲೆ ಸಿರ್ಸಿಗೆ ಹೋದೆ ನಾನು. ಅದು ಬೇಗನೆ ಅಂದ್ರೆ ಒಂದು 6ನೇ ಮುಗಿದ ಕೂಡಲೇ 7ನೇ ಸಿರ್ಸಿಗೆ ಹೋದೆ. ಅಲ್ಲಿ JMJ ಅಂತ ಒಂದು ಸ್ಕೂಲ್, ಅಲ್ಲಿ ನಾನು ಹೈಸ್ಕೂಲ್ ಮುಗಿಸ್ದೆ. ಅದಾದ್ಮೇಲೆ PUಗೆ ಮುಂಡಗೋಡು ಹೋದೆ, ಲೋಯೋಲಾ. ಅಲ್ಲಿ PU ಮುಗಿಸ್ಲಿಲ್ಲ ನಾನು, ಅರ್ಧಕ್ಕೆ ಬಿಟ್ಟು ಸಿನಿಮಾ ಕಡೆ ಬಂದಿದ್ದೆ. ಅಲ್ಲ, ಕುಟುಂಬದ ಉದ್ಯೋಗ? ಹೊಲ ಇದೆ, ಹೊಲದ್ದು ನೋಡ್ಕೊಂಡು ಹೋಗ್ತಾರೆ. ಓದಿದೇನು ನೀವು? ನಾನು ಅದೇ PUC ಅರ್ಧಕ್ಕೆ ಮುಗಿಸ್ಕೊಂಡು ಸಿನಿಮಾ ಕಡೆ ಬಂದೆ ಸರ್. ಅದು ನನಗೆ ಕೈ ಮುರಿತು. PUC ಮಾಡ್ಬೇಕಾದ್ರೆ ಕೈ ಮುರಿದಿತ್ತು. ಅದು ನಾನು ತುಂಬ ದಿನ ಕಾಲೇಜ್ಗೆ ಹೋಗೋಕ್ಕಾಗಲಿಲ್ಲ. ಮತ್ತು ಅಷ್ಟೊತ್ತಿಗೆ ಎಕ್ಸಾಮ್ಗೂ ಅಷ್ಟು ದಿನ ರಜೆ ಆಗಿರೋದ್ರಿಂದ ಎಕ್ಸಾಮ್ಗೆ ಸೇರಿಸ್ಕೊಳ್ಳಲ್ಲ ಅಂತ ಟೈಫಾಯ್ಡ್ ಬಂದಿದ್ದಕ್ಕೆ ನಾನು ರಜೆ ಹಾಕಿದ್ದೆ ಸುಮಾರು ದಿನ. ಆ ಮುಗಿಯೋ ಟೈಮಲ್ಲಿ ಮತ್ತೆ ಕೈ ಮುರಿದು ಮತ್ತು ಕಾಲೇಜಿಗೆ ಹೋಗೋಕ್ಕಾಗಲಿಲ್ಲ. ಸೊ ರಜೆ ಆಗಿರೋದ್ರಿಂದ ಎಕ್ಸಾಮಿಗೆ ಅಲೋ ಮಾಡಲಿಲ್ಲ. ಅಷ್ಟೊತ್ತಿಗೆ ನನಗೂ ಸಿನಿಮಾ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಬಂದ್ಬಿಟ್ಟಿತ್ತು. ಹಂಗಾಗಿ ಮತ್ತೆ ನಾನು ವಾಪಸ್ ಹೋಗೋ ಪ್ರಯತ್ನ ಮಾಡಲಿಲ್ಲ, ಹಂಗೆ ಸಿನಿಮಾಗೆ ಬಂದೆ. ಸೊ ಸಿನಿಮಾ ಬಗ್ಗೆ ಹೆಂಗೆ ಆಸಕ್ತಿ? ಅಟೆನ್ಷನ್ ಅಂದರೆ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದಂದ್ರೆ ಆ ಥರನೇ ಬಂದಿದ್ದು. ಸಿನಿಮಾ ಹುಚ್ಚು ನಮ್ಮ ಭಾಗದಲ್ಲಿ, ನನ್ನ ಸರ್ಕಲಲ್ಲಿ ಆ ಥರ ಸಿನಿಮಾ ಮಾಡಬೇಕು ಆ ಥರದ್ದಿತ್ತು. ಹಂಗೆ ಹುಚ್ಚಿಟ್ಕೊಂಡೆ ಬಂದಿದ್ದು. ಸಿನಿಮಾ ಬಂದ ಮೇಲೆ ಸಿನಿಮಾ ಕಲಿತಾ ಸಿನಿಮಾ ನೋಡ್ತಾ ಸಿನಿಮಾ ಬೇರೆ ಸಿನಿಮಾಗಳು ನೋಡೋಕೆ ಶುರು ಮಾಡಿದೆ. ಬೇರೆ ಬೇರೆ ಭಾಷೆ ಸಿನಿಮಾಗಳು ನೋಡೋಕೆ ಶುರು ಮಾಡಿದೆ. ಸೊ ಅವಾಗ ಸಿನಿಮಾ ನೋಡೋ ರೀತಿ ಬದಲಾಗ್ತಾ ಹೋಯ್ತು ನನಗೆ. ಅವಾಗ ಸಿನಿಮಾ ಯಾವ ವಿಷಯಗಳ ಮೇಲೆ ಮಾಡಬೇಕು ಅನ್ನೋ ಕ್ಲಾರಿಟಿ ಸಿಕ್ತು. ನೋಡ್ತಾ ನನಗೆ ಯಾವ ವಿಷಯಗಳ ಮೇಲೆ ಸಿನಿಮಾ ಮಾಡಬೇಕು ಅನ್ನೋದು ಕ್ಲಾರಿಟಿ ಸಿಗ್ತಾ ಹೋಯ್ತು. ಹಂಗೆ ಅವಾಗ ನನಗೆ ಸೀರಿಯಸ್ ಆಗಿ ಸಿನಿಮಾನ ನಾನು ಡೈರೆಕ್ಷನ್ ಕಡೆ ಗಮನ ಕೊಟ್ಟೆ. ಸುಮ್ಮನೆ ಸಿನಿಮಾ ಮಾಡ್ಬೇಕಂತ ಬಂದಿದ್ದು, ಸಿನಿಮಾದಲ್ಲಿ ಕೆಲಸ ಮಾಡ್ಬೇಕಂತ ಬಂದೆ. ಸ್ವಲ್ಪ ದಿನ ಸಿನಿಮಾ ನೋಡ್ತಾ ಬೇರೆ ಬೇರೆ ಭಾಷೆ ಸಿನಿಮಾಗಳು ನೋಡ್ತಾ ಡೈರೆಕ್ಷನ್ ಕಡೆ ಆಸಕ್ತಿ ಬರುತ್ತೆ. ಸಿನಿಮಾದಲ್ಲಿ ಕೆಲಸ ಮಾಡಿದ್ರೆ? ಹೌದು, 2016ರಿಂದ ನಾನು ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡ್ತಿದ್ದೆ ಸರ್. ಇಲ್ಲಿ ರೂಪಾಯಿ ಅಂತ ಒಂದು ಸಿನಿಮಾ ಮಾಡಿದೆ, ಕನ್ನಡ ಸಿನಿಮಾ. ಮತ್ತೆ DNA ಅಂತ ಒಂದು. ನೀನು ಇನ್ಸ್ಪೆಕ್ಟರ್ ಹತ್ರ ನಡ್ಕೊಂಡಿದ್ದು ನನಗಿಷ್ಟ ಆಗ್ಲಿಲ್ಲ. ಶುರುವಲ್ಲಿ ಅಂದ್ರೆ ಸಿನಿಮಾದಲ್ಲಿ ಏನೋ ಒಂದು ಆಕ್ಟಿಂಗ್ ಆ ಥರನೇ ಬಂದಿದ್ದು ನನಗೆ. ಬಂದೊಂದು 6 ತಿಂಗಳಲ್ಲೇ ನನ್ಗೆ ಅಂದ್ರೆ ಆ ಯೋಚನೆ ಹೋಯ್ತು. ಡೈರೆಕ್ಷನ್ ಕಡೆಗೆ ಆಸಕ್ತಿ ಜಾಸ್ತಿ ಬಂತು. ಸೊ ಹಂಗಾಗಿ ಅವಾಗಿಂದನೇ ನಾನು ಡೈರೆಕ್ಷನ್ ಕಡೆ
ಅಲ್ಲೇ ಡೈರೆಕ್ಷನ್ ಕೆಲಸಗಳನ್ನ ಕಲಿಯಕ್ಕೆ ಶುರು ಮಾಡಿದೆ. ಸೊ ಅಂದರೆ ಈಗ ಫೋಟೋ ಸಿನಿಮಾ ಮಾಡಿದಿರಲ್ಲ, ಸೊ ಅದ್ರ ಥಾಟ್ ಹೇಗೆ ಅದು? ನಾನು ಒಂದು ಬೇರೆ ಸ್ಕ್ರಿಪ್ಟ್ ಬರೆಯಕ್ಕೆ ಹೋಗಿದ್ದೆ ಸರ್. ಕೂರ್ಗಲ್ಲಿ ಇದ್ದೆ ನಾನು, ಸ್ಕ್ರಿಪ್ಟ್ ಬರೆಯೋಕ್ಕೆ ಕೊಡಗಿಗೆ ಹೋಗಿದ್ದೆ. ನನ್ನ ಸ್ನೇಹಿತರು ಸೃಜನ್ ಅಂತ ಒಬ್ರು ಸ್ನೇಹಿತರಿದೆ, ಅವ್ರದ್ದು ಹೋಮ್ ಸ್ಟೇಯಲ್ಲಿ ಬರೀತಾ ಇದ್ದೆ ಸ್ಕ್ರಿಪ್ಟ್ನ. ಹೋಗಿ ಒಂದು ವಾರದಲ್ಲಿ ಲಾಕ್ಡೌನ್ ಆಯ್ತು. ಬೇರೆ ಸ್ಕ್ರಿಪ್ಟ್ ಬರೆಯೋಕ್ಕೆ ಲಾಕ್ಡೌನ್ ಆಯ್ತು. ಲಾಕ್ಡೌನ್ ಆಗಿ ನಮಗೆ ಮತ್ತೆ ವಾಪಸ್ ಬೆಂಗಳೂರಿಗೆ ಬರೋಕ್ಕಾಗಲಿಲ್ಲ, ಊರಿಗೂ ಹೋಗೋಕ್ಕಾಗಲಿಲ್ಲ. ಸೊ ಅಲ್ಲೇ ಇದಾಗಿ ಬರೀತಾ ಇದ್ದೆ. ಏಪ್ರಿಲ್ 5ನೇ ತಾರೀಕು 2020 ಏಪ್ರಿಲ್ 5ನೇ ತಾರೀಕಿಗೆ ಅಲ್ಲಿ ಎಲ್ಲ ಅಂದ್ರೆ ಚಪ್ಪಾಳೆ ತಟ್ಟಿದ್ದು ದೀಪ ಹಚ್ಚಿದ್ ನೆನಪು ನನಗೆ. ಏಪ್ರಿಲ್ 5ಕ್ಕೆ ಅವತ್ತು, ಅದು ಅವತ್ತಿನ ಮರುದಿನ ನಾನೊಂದು ಆರ್ಟಿಕಲ್ ಓದಿದೆ ಸರ್. ಗಂಗಮ್ಮ ಅನ್ನೋ ಒಬ್ರು ಹೆಂಗಸು ಬೆಂಗಳೂರಿಂದ ಬಳ್ಳಾರಿವರೆಗೂ ನಡ್ಕೊಂಡು ಹೋಗ್ತಾರೆ. ಅವರು ಪ್ರೆಗ್ನೆಂಟ್ ಇರ್ತಾರೆ. ಬಳ್ಳಾರಿ ಹತ್ರ ಹೋಗ್ಬೇಕಾದ್ರೆ ಅವ್ರಿಗೆ ಮಲ್ಟಿ ಆರ್ಗನ್ ಡ್ಯಾಮೇಜ್ ಆಗಿ ಬಳ್ಳಾರಿ ಹಾಸ್ಪಿಟ್ಲಲ್ಲಿ ಅವ್ರು ಸತ್ತು ಹೋಗ್ತಾರೆ. ಅದು ಆರ್ಟಿಕಲ್ ನಾನು ಓದಿದ್ದೆ. ಅಂದ್ರೆ ಒಂದೇ ದಿನ ಆಲ್ಮೋಸ್ಟ್ ಅವತ್ತೇ ಅನ್ಸುತ್ತೆ. ಅಂದ್ರೆ ದೀಪ ಹಚ್ಚಿದ ದಿನನೇ ಅವ್ರದ್ದು ಕೂಡ ಸಾವಾಗುತ್ತೆ ಹೆಚ್ಚು ಕಮ್ಮಿ. ಅಂದ್ರೆ ಒಂದ್ ವರ್ಗ ಈ ತರ ದೀಪ ಹಚ್ತಿರ್ಬೇಕಾದ್ರೆ ಮತ್ತೊಂದು ವರ್ಗ ಹಿಂಗೆ ಮನೆ ಮುಟ್ಟಕ್ಕೆ ಆಗದೆ ಇರೋ ಪರಿಸ್ಥಿತಿ. ಅದು ನಂಗೆ ತುಂಬಾ ಡಿಸ್ಟರ್ಬ್ ಆಗಿತ್ತು. ಒಂದು 2-3 ದಿನ ಕಾಡ್ತು ಆ ವಿಷಯ. ನಂಗೆ ತುಂಬಾ ಸ್ಟ್ರಾಂಗ್ ಆಗಿ ಈ ವಿಷಯ ಡಾಕ್ಯುಮೆಂಟ್ ಆಗ್ಬೇಕು ಅಂತ ಅನ್ಸಿತ್ತು. ನನಗೆ ಗೊತ್ತಿರೋ ಮಾಧ್ಯಮ ಸಿನಿಮಾ. ಸೊ ಸಿನಿಮಾ ಮುಖಾಂತರ ಡಾಕ್ಯುಮೆಂಟ್ ಆಗ್ಬೇಕು ಅಂತ ನನಗೆ ಬರಿತಾ ಅನ್ನಿಸ್ತು. ಅದನ್ನ ಮೊದಲು ಬರ್ದಿಟ್ಕೊಂಡು ಹಿಂಗೊಂದು ಆಗಿದ್ರ ಬಗ್ಗೆ ಬರ್ದಿಟ್ಕೊಂಡೆ. ಅದು ನನಗೆ ಗೊತ್ತಿರೋ ಮೀಡಿಯಂ ಸಿನಿಮಾ ಆಗಿರೋದ್ರಿಂದ ಅಲ್ಲಿ ನಾನು ಮೊದಲು ಶಾರ್ಟ್ ಮೂವಿ ಅಂತ ಅನ್ಕೊಂಡು ಶುರು ಮಾಡಿದ್ದು. ಅದಾದ್ಮೇಲೆ ಸಿನಿಮಾ ಆಯ್ತು. ಆ ತರ ಉಟ್ಕೊಂಡಿದ್ದು ಫೋಟೋ ಕತೆ. ಪೇಪರ್ ಆರ್ಟಿಕಲ್ ಪೇಪರ್ ಆರ್ಟಿಕಲ್ ಹಾಂಟ್ ಮಾಡ್ತು. ಮುಂಚೆ ಬರೀಬೇಕಾದ್ರೆ ಶಾರ್ಟ್ ಮೂವಿ ಅಂತಾನೆ ಬರದೆ ಸರ್. ಅಂದ್ರೆ ಬರೀ ಗಂಗಮ್ಮನ ವಿಷಯ ಅಲ್ಲ, ಗಂಗಮ್ಮನ ತರ ತುಂಬಾ ಜನ ಇರೋದ್ರಿಂದ ಆ ಶಾರ್ಟ್ ಮೂವಿ ನನ್ಗೆ ತುಂಬಾ ವಿಷಯಗಳನ್ನ ಹೇಳಲಿಕ್ಕಿತ್ತು. ಆ ಲಾಕ್ಡೌನ್ ಸಮಯದ ಆ ವರ್ಗ ಹೆಂಗ್ ಸಫರ್ ಆಯ್ತು ಅನ್ನೋದನ್ನ. ಸೊ ಶಾರ್ಟ್ ಮೂವಿ ನನಗೆ ಅದು ಆಗಲ್ಲ ಅಂತ ನನ್ನ ಟೀಮ್ ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ್ಲೂ ಫ್ಯೂಚರ್ಗೆ ಹೋಗ್ಬೋದು, ಒಂದಷ್ಟು ವಿಷಯ ಹಿಂಗೆ ಈ ತರ ಹೋದ್ರೆ ಫ್ಯೂಚರ್ ಆಗುತ್ತೆ ಅಂತ ನಾನು ಇನ್ನೊಂದು ಸ್ಟ್ರಕ್ಚರ್ ಹೇಳಿದಾಗ ಮತ್ತೆ ಅವರು ಹೌದು ಇದು ಹೋಗ್ಬೋದು ಫ್ಯೂಚರ್ ಸಿನಿಮಾಗೆ ಅಂತ ಹೇಳಿ ಡಿಸ್ಕಸ್ ಆಮೇಲೆ ಅದನ್ನ ನಾನು ಫ್ಯೂಚರ್ಗೆ ಬರ್ದೆ. ಶಾರ್ಟ್ ಫಿಲ್ಮ್ ಬರ್ದಾಗ ಏನಿತ್ತು ಫಾರ್ಮ್ಯಾಟ್? ಶಾರ್ಟ್ ಫಿಲ್ಮ್ ಬರ್ದಾಗ್ಲೂ ಈ ಕತೆ ಏನಿದೆಯಲ್ಲ ಸರ್, ಶುರುವಿಂದ ಎಂಡ್ವರೆಗೂ ಇದೇ ಕತೆನೇ ಇತ್ತು. ಸವಿತಾ ಮೇಡಮ್ ಮೊದಲು ನಾನು ಕೇಳಿದ್ದೆ ಶಾರ್ಟ್ ಮೂವಿ ಟೈಮಲ್ಲ, ಅವ್ರಿಗೆ ಕೇಳಿದ್ದೆ. ಅವ್ರಿಗೆ ಏನ್ ಕತೆ ಹೇಳಿದ್ನೋ ಈಗಲೂ ಅದೇ ಕತೆನೇ ಸಿನಿಮಾದಲ್ಲಿ. ಅಂದ್ರೆ ಮಧ್ಯದಲ್ಲಿ ಒಂದಷ್ಟು ಬೇರೆ ವಿಷಯಗಳು ಬಂದು ಹೋಗೋದು ಬಿಟ್ರೆ ಸಿನಿಮಾದ ಎಳೆ ಅದೇ ಇದೆ. ಶುರುವಲ್ಲಿ ಏನಿತ್ತು ಅದೇ ಎಳೆನೆ. ಬ್ಯಾಂಗ್ಳೂರ್ ಟು ಹಳ್ಳಿಗೆ ಟ್ರಾವೆಲ್ ಮಾಡಿ. ಹೌದು, ಬೆಂಗಳೂರಿಂದ ಸಿಂಧನೂರಿಗೆ ಹೋಗ್ಬೇಕಿತ್ತು ಆ ಗಂಗಮ್ಮನವ್ರ ಸತ್ತವರು. ನನಗೆ ಅದು ತುಂಬಾ ಯಾಕೆ ತುಂಬಾ ಅದು ಕಾಡ್ತು ಅಂತಂದ್ರೆ ನಮ್ಮೂರಿಗೆ ಹೋಗ್ಬೇಕಾದವ್ರು ಅವ್ರು. ನನಗೆ ಗೊತ್ತು ಅಂದ್ರೆ ಅಲ್ಲಿಂದ ಇಲ್ಲಿ ಬೆಂಗಳೂರಿಗೆ ಬರೋರು ಏನಕ್ಕೆ ಬರ್ತಾರೆ, ಯಾಕೆ ಬರ್ತಾರೆ ನನಗೆ ತುಂಬಾ ನೋಡಿದ್ದೀನಲ್ಲ ಸರ್, ನಾ ಬದುಕಿದ್ದೀನಿ ಅಲ್ಲಿ. ಸೊ ಹಂಗಾಗಿ ಅವ್ರು ನಮ್ಮೂರಿಗೆ ಹೋಗ್ಬೇಕಾಗಿತ್ತು. ಅಂದ್ರೆ ಅವ್ರು ಬಂದಿರೋದು ನಾನು ನೋಡ್ದಂಗೆ ಒಂದು ಚಿಕ್ಕದಾಗ ಮನೆ ಕಟ್ಟಿರ್ತೀವಿ ಸರ್, ಅದಕ್ಕೆ ಸಾಲ ಆಗಿರುತ್ತೆ. ಅದನ್ನ ತೀರಿಸ್ಕೊಳ್ಳೋದಕ್ಕೆ ಬೆಂಗಳೂರಿಗೆ ಬಂದು ದುಡಿತಿರ್ತೀವಿ. ಅದು ಮತ್ತೊಂದೇನೋ ಮದುವೆ ಆಗಿದ್ದಕ್ಕೆ ಒಂದು ಸಣ್ಣ ಸಾಲ. ಅಂದ್ರೆ ತುಂಬಾ ಚಿಕ್ಕ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಳೋಕೆ ನಾವು ಬೆಂಗಳೂರಿಗೆ ಬಂದು ಕೆಲಸ ಮಾಡ್ತಿರ್ತೀವಿ. ಅಂಥವ್ರು ವಾಪಸ್ ಊರಿಗೆ ಹೋಗೋದು, ಮನೆ ಮುಟ್ಟೋದು ಆಗದೆ ಇರೋ ಪರಿಸ್ಥಿತಿ ನನಗೆ ತುಂಬಾ ಕಾಡ್ತು. ನಿಮ್ಮ ಪರಿಸರದ ಕಥೆ ಹೌದು, ಅದೊಂದು 35 ನಿಮಿಷ ತರ ಆಗೋದಿತ್ತು. 35 ನಿಮಿಷ 40 ನಿಮಿಷ ಅನ್ನೋಷ್ಟು ಆಗಿತ್ತು. ನಾನು ಒಂದಷ್ಟು ವಿಷಯ ಮೊದಲು ಬರ್ದಿದ್ದನ್ನು ತೆಗ್ದಿದ್ದೆ ಶಾರ್ಟ್ ಮೂವಿ ಅಂತ ಅಂದಾಗ. ನಾವು ಫಸ್ಟ್ ಡ್ರಾಫ್ಟ್ ಅಲ್ಲಿ ತುಂಬಾ ವಿಷಯಗಳನ್ನ ಬರ್ದಿದ್ದೆ. ಸೊ ಆಮೇಲೆ ಸೆಕೆಂಡ್ ಡ್ರಾಫ್ಟ್ ಥರ್ಡ್ ಡ್ರಾಫ್ಟ್ ಹೋಗೋಷ್ಟರಲ್ಲಿ ಒಂದಷ್ಟು ಕಮ್ಮಿ ಆಗಿ ಒಂದು 30 ನಿಮಿಷ 35ರಿಂದ 40 ನಿಮಿಷ ಅನ್ನೋಷ್ಟು ಬಂದಿತ್ತು. ಸೊ ತೆಗ್ದಿರೋ ವಿಷಯಗಳು ಕೂಡ ಹೇಳಬೇಕಾಗಿತ್ತು. ಅವನ್ ಬೇಡ ಅಂತ ಬಿಡೋ ವಿಷಯಗಳಾಗಿರ್ಲಿಲ್ಲ. ಮತ್ತೆ ಹಂಗೆ ಮತ್ತೊಂದು ರೌಂಡ್ ಟೀಮಲ್ಲಿ ಡಿಸ್ಕಷನ್ ಆದಾಗ ನೆಕ್ಸ್ಟ್ ಡ್ರಾಫ್ಟ್ ಹೋಗೋಕ್ಕೂ ಮುಂಚೆ ಒಂದು ರೌಂಡ್ ಡಿಸ್ಕಸ್ ಆಗಾಗ ಅವು ಯಾವುದು ಸುಮ್ಮನೆ ಬಿಡೋ ವಿಷಯಗಳಲ್ಲ, ಅವನು ಹೇಳ್ಬೇಕಾಗಿ ಅವು ಡಾಕ್ಯುಮೆಂಟ್ ಆಗ್ಬೇಕಾಗಿರೋ ವಿಷಯಗಳು ಅಂತ ನಂಗೆ ಮತ್ತೆ ಅದನ್ನ ಇನ್ನೊಂದು ನೆಕ್ಸ್ಟ್ ಡ್ರಾಫ್ಟ್ ಕೂತ್ಕೊಂಡಾಗ ಫೀಚರ್ ಆಗಿ ಬರ್ತಿತ್ತು. ಸಿನಿಮಾ ಅಂದಾಗ್ಲೂ ನಾವು ಒಂದು 90 ನಿಮಿಷ 95 ನಿಮಿಷ ಬರುತ್ತೆ ಅನ್ನೋ ಅಂದಾಜಿತ್ತು. ಅದಕ್ಕೆ 97 ನಿಮಿಷ ಆಗಿದೆ. ಅಂದ್ರೆ ಗಂಗಮ್ಮನ ಕತೆ ನನ್ಗೆ ಹಾಂಟ್ ಮಾಡ್ತು. ಮತ್ ನನಗೆ ಆ ಕತೆ ಆಗಿಲ್ಲ, ಅಂದ್ರೆ ಆ ಕತೆ ನನ್ಗೆ ಹಾಂಟ್ ಮಾಡ್ತು. ಆ ತರ ತುಂಬಾ ಕತೆಗಳಿದೆ ಸರ್. ಆ ಟೈಮಲ್ಲಿ ಆ ವರ್ಗಕ್ಕೆ ಹೆಂಗ್ ಎಫೆಕ್ಟ್ ಆಯ್ತು ಆ ಲಾಕ್ಡೌನ್ ಅನ್ನೋದು ತುಂಬಾ ಕತೆಗಳಿದೆ. ಅದನ್ನೆಲ್ಲದನ್ನ ಹಿಡಿದು ಒಂದು ಕತೆ ಆಗಿರೋದು. ದುರ್ಗೆ ಅನ್ನೋ ಹುಡುಗನ ಕತೆ ಇದು. ಅಂದ್ರೆ ಒಂದ್ ಪಾತ್ರ, ದುರ್ಗೆ ಅನ್ನೋ ಪಾತ್ರ, ಅವನಿಗೆ ವಿಧಾನಸೌಧದ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೇಕು ಅಂತ ಆಸೆ ಇರುತ್ತೆ. ಮತ್ತೆ ಡಿ ಬಾಸ್ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೇಕು ಅಂತ ಆಸೆ ಇರುತ್ತೆ. ಸೊ ಆಸೆ ಇಟ್ಕೊಂಡು ಬೆಂಗಳೂರಿಗೆ ಬರ್ತಾನ ಅವನು. ಅವ್ರ ಅಪ್ಪ ಅಮ್ಮ ಇಲ್ಲಿ ಕಟ್ಟಡ ಕಾರ್ಮಿಕರು, ಅಪ್ಪ ಕಟ್ಟಡ ಕಾರ್ಮಿಕ. ಸೊ ಹಂಗ್ ಬರ್ತಾನೆ. ಅದು ಹೆಂಗ್ ಟ್ರಾವೆಲ್ ಆಗುತ್ತೆ ಮುಂದೆ ಅನ್ನೋದು ಫೋಟೋ ಸಿನಿಮಾ. ಅವಾಗ ಲಾಕ್ಡೌನ್ ಆಗಿ ಏನಾಗುತ್ತೆ ಅನ್ನೋದು ಫೋಟೋ. ಬಟ್ ಅನ್ಕೊಂಡ್ರಿ, ಬಟ್ ಹೇಗೆ ಶುರು ಆಯ್ತು ಅಂದ್ರೆ ಪ್ರೊಡ್ಯೂಸರ್ ಬರ್ದೆ ಒಂದು ಫ್ಯೂಚರ್ಗಂತ ಡ್ರಾಫ್ಟ್ ಆದ್ಮೇಲೆ ನಾವು ಪ್ರೊಡ್ಯೂಸರ್ಗೆ ಹುಡ್ಕಕ್ ಹೋದ್ವಿ. ಅದಾಗ್ಲಿಲ್ಲ. ಪ್ರೊಡ್ಯೂಸರ್ ಇದು ಅಂದ್ರೆ ವರ್ಕೌಟ್ ಆಗ್ಲಿಲ್ಲ, ಪ್ರೊಡ್ಯೂಸರ್ ಸಿಗ್ಲಿಲ್ಲ ನಮಗೆ. ಮತ್ತು ಆಮೇಲೆ ಮಸಾರಿ ಟಾಕೀಸ್ ಅಂತ ಒಂದು ಪ್ರೊಡಕ್ಷನ್ ಕಂಪನಿ ಶುರು ಮಾಡಿದೆ. ನನ್ನ ಟೀಮ್ ಅವರೆಲ್ಲ ನಂಗೆ ಅಂದ್ರೆ ಮಸಾರಿ ಟಾಕೀಸ್ಗೆ ವರ್ಕ್ ಮಾಡಿದ್ರು ಎಲ್ಲರೂ.
ಪೇಮೆಂಟ್ ಇಲ್ಲದೆ ಇದನ್ನ ಪೇಮೆಂಟ್ ಏನು ಬೇಡ ಇನ್ನು ಸಿನಿಮಾ ಮಾಡೋಣ ಅಂತ ಎಲ್ಲರೂ ಮುಂದೆ ಬಂದ್ರು. ಹಂಗೆ ಶುರು ಆಗಿದ್ದು ಕಂಪನಿ ಮಸಾಲೆ ಟಾಕೀಸು. ಸೊ ಅದ್ರ ಮುಖಾಂತರ ನಂದೊಂದಿಷ್ಟು ಸೇವಿಂಗ್ಸ್ ಇತ್ತು, ಮತ್ತೊಂದಿಷ್ಟು ಸಾಲ ಮಾಡಿಕೊಂಡು ಆ ಥರ ಸಿನಿಮಾ ಮುಗಿಸ್ಕೊಂಡ್ವಿ. ಆ್ಯಕ್ಚುಲಿ ಸಿನಿಮಾ 2021 ಶೂಟ್ಗೆ ಹೋಗಿದ್ವಿ ಸರ್. ಅಂದರೆ ಅದು ಬೇಸಿಗೆ ಕಾಲದಲ್ಲೇ ಶೂಟ್ ಆಗಬೇಕಿತ್ತು. ಅಂದರೆ ಟೈಮ್ ಅಂದರೆ ನಡೆದಿರೋದು ಬೇಸಿಗೆ ಅಲ್ಲಲ್ಲ, ಆ ಹುಲ್ಲು ಕೂಡ ನಮಗೆ ಹಸಿರು ಕಾಣಬಾರ್ದಿತ್ತು. ಹಂಗಾಗಿ ಬೇಸಿಗೆಲ್ಲ ಶೂಟ್ ಮಾಡೋದಂತ ನಾವು 2021 ಬೇಸಿಗೆಲ್ಲ ಶುರು ಆದಾಗ ಮತ್ತೆ 2ನೇ ಲಾಕ್ಡೌನ್ ಆಗುತ್ತೆ. ಅಷ್ಟೊತ್ತಿಗೆ ಆಲ್ರೆಡಿ ನಾವು ತಿಂಗಳುಗಟ್ಟಲೆ ಊರಲ್ಲಿದ್ದು, ಟೆಕ್ನಿಷಿಯನ್ ಟೀಮು ಮತ್ತು ಒಂದಷ್ಟು ಜನ ಕಲಾವಿದರು ಊರಲ್ಲಿ ಇದ್ದು ರಿಹರ್ಸಲ್ ಎಲ್ಲ ಮಾಡೋಕೆ ಶುರು ಮಾಡಿದ್ವಿ. ಸಡನ್ ಆಗಿ ಲಾಕ್ಡೌನ್ ಒಂದು 2-3 ದಿನ ಇನ್ನೇನು ಶೂಟ್ ಶುರು ಆಗಬೇಕು, ಲಾಕ್ಡೌನ್ ಆಯಿತು. ಸೊ ಅಲ್ಲಿವರೆಗೂ ಒಂದಿಷ್ಟು ಇನ್ವೆಸ್ಟ್ ಮಾಡಿಬಿಟ್ಟಿದ್ವಿ ನಾವು. ಒಂದು ಪ್ರೀ ಪ್ರೊಡಕ್ಷನ್ಗೆ ಒಂದಷ್ಟು ಖರ್ಚಾಗ್ಬಿಟ್ಟಿತ್ತು ಸರ್, ಒಂದು 4-5 ಲಕ್ಷದವರೆಗೂ ಖರ್ಚಾಗಿತ್ತು. ಸೊ ನಮ್ಮ ಬಡ್ಜೆಟೇ ತುಂಬ ಚಿಕ್ಕದಾಗಿತ್ತು. ಅದ್ರಲ್ಲಿ 4-5 ಲಕ್ಷ ಅಂದರೆ ತುಂಬ ದೊಡ್ಡದು ನಮಗೆ. ಮತ್ತು ಅದನ್ನ 4-5 ಲಕ್ಷ ವಾಪಸ್ ಕೂಡಿಸೋಷ್ಟು ನಮಗೆ ಹೆಂಗೆ ಏನೊಂದು ಕ್ವಶನ್ ಅಲ್ಲೇ ಇದ್ವಿ. ಎಲ್ಲರೂ ಲಾಕ್ಡೌನ್ ಆಯ್ತು, ಎಲ್ಲರೂ ವಾಪಸ್ ಊರಿಗೆ ಹೋದ್ವಿ. ಆಮೇಲೆ ಮತ್ತೆ ಸಿನಿಮಾ ಶುರು ಆಗುತ್ತೆ ಅನ್ನೋದು ಅಥವಾ ಏನು ಮಾಡೋದು ಅನ್ನೋ ತುಂಬ ಗೊಂದಲದಲ್ಲೇ ಇದ್ವಿ. ಲಾಕ್ಡೌನ್ ಮುಗಿದು ಅದೆಲ್ಲ ಆದ್ಮೇಲೆ ಕೂಡ. ಆಮೇಲೆ ಮಹಾದೇವ್ ಅಡಪದವರು ಒಂದು ಪಾತ್ರ ಮಾಡಿದ್ದಾರೆ, ಜ್ಞಾನಪ್ಪ ಅನ್ನೋ ಪಾತ್ರ. ಅವರಿಗೆ ಕೂಡ ತುಂಬ ಸ್ಟ್ರಾಂಗ್ ಆಗಿ ಈ ಕತೆ ಹೇಳಬೇಕು ಇವತ್ತಿಗೆ ಅಂತ ಅನಿಸಿತ್ತು. ಅವ್ರು ಮತ್ತು ಅವ್ರ ಸ್ನೇಹಿತರಿಗೆ ಹೇಳಿ ಅವ್ರನ್ನ ಕರ್ಕೊಬಂದು ಕತೆ ಕೇಳಿಸ್ತಾರೆ. ಅವ್ರಿಗೆ ಇನ್ವೆಸ್ಟ್ ಮಾಡೋಕೆ ಅವ್ರಿಗೆ ಮನಸ್ಸಾಗಿ ಅವರು ಆಮೇಲೆ ಅರ್ಧ ಇನ್ವೆಸ್ಟ್ ಮಾಡ್ತಾರೆ ಫೋಟೋಗೆ. ಅದಕ್ಕೆ ಮಾಧವ್ ಸರ್ ಅವ್ನು ಕರ್ಕೊಂಬಂದಿದ್ದಕ್ಕೆ ಮತ್ತೆ ಮೇ ಬಿ ಫೋಟೋ ಶುರು ಆಯಿತು 2022 ಮತ್ತು ಬೇಸಿಗೆಯಲ್ಲೇ ಶೂಟ್ ಮಾಡಿದ್ವಿ. ಸೊ 21 ಬೇಸಿಗೆ ಲಾಕ್ಡೌನ್ ಆಯಿತು, ಮಾಡೋಕ್ಕಾಗಿಲ್ಲ. ಸೊ ಹಂಗಾಗಿ ನಾವು 1 ವರ್ಷ ಕಾಯ್ಬೇಕು. ಆಮೇಲೆ ಮಧ್ಯದಲ್ಲಿ ಸಿಕ್ಕಿದ್ರು ಕೂಡ ನಮ್ಗೆ ಆಗ್ತಿರ್ಲಿಲ್ಲ, ಅಂದರೆ ಬೇಸಿಗೆಯಲ್ಲೇ ಶೂಟ್ ಮಾಡಬೇಕಿತ್ತು. ಸೊ ಮತ್ತೊಂದು ವರ್ಷ ಕಾದು ಮತ್ತೆ 2022 ಬೇಸಿಗೆಯಲ್ಲಿ ಶೂಟ್ ಮಾಡಿದ್ವಿ. ಸೊ 20 ಸ್ಕ್ರಿಪ್ಟ್ 21ರಲ್ಲಿ ಅನ್ಕೊಂಡಾಗ್ಲಿಲ್ಲ, 22ರಲ್ಲಿ ಶೂಟ್ ಮಾಡಿದ್ವಿ. 20ರಲ್ಲಿ ಬರೆಯಕ್ಕೆ ಶುರು ಮಾಡಿದೆ ಸ್ಕ್ರಿಪ್ಟ್ನ. 20ರಲ್ಲಿ ಮುಗ್ದಿತ್ತು, ಮತ್ತೊಂದು ಡ್ರಾಫ್ಟ್ ಹಂಗೆ ಆಗ್ತಾ 3ನೇ ಡ್ರಾಫ್ಟ್ 4ನೇ ಡ್ರಾಫ್ಟ್ ಹಂಗೆ ಆಗ್ತಾ ಇತ್ತು 20ರಲ್ಲಿ. ಅದಾದ್ಮೇಲೆ 21ಕ್ಕೆ ಶೂಟ್ ಮಾಡಕ್ ಹೋದ್ವಿ, ಆಗ್ಲಿಲ್ಲ. ಮತ್ತೆ 22ಕ್ಕೆ ಶೂಟ್ ಮಾಡ್ಕೊಂಡ್ವಿ. ಸೊ ಎಷ್ಟು ದಿವಸ ಶೂಟು ಊರಲ್ಲಿ ಒಂದು 15 ದಿನ ಮಾಡಿದ್ವಿ, ಬೆಂಗಳೂರಲ್ಲಿ ಒಂದು 2-3 ದಿನ ಮುಗಿಸ್ಕೊಂಡ್ವಿ. 17-18 ದಿನದಲ್ಲಿ ಆಗಿದೆ. ಎಷ್ಟು ಜನ? ದೊಡ್ಡ ಟೀಮ್ ಇಲ್ಲ ಸರ್, ತುಂಬಾ ಚಿಕ್ಕ ಟೀಮ್. ಅಂದ್ರೆ ದೊಡ್ಡ ಟೀಮ್ ಮೇಂಟೈನ್ ಮಾಡೋಷ್ಟು ಇರ್ಲಿಲ್ಲ ನಮ್ಗೆ. ಅಂದ್ರೆ ಹೆಂಗಿರ್ತಿದ್ವಿ ಅಂದ್ರೆ ಡೈರೆಕ್ಷನ್ ಟೀಮ್ ಅವ್ರು 4 ಜನ, 3-4 ಜನ ಇದ್ವಿ ಸರ್. ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಇಂದ ಒಂದು 4-5 ಜನ ಇದ್ವಿ. ಸೊ ಕೆಲಸಗಳು ಹೆಂಗ್ ಆಗ್ತಿತ್ತು ಅಂತಂದ್ರೆ ಈ ಕೆಲಸ ಡೈರೆಕ್ಷನ್ ಟೀಮ್ದು, ಈ ಕೆಲಸ ಕ್ಯಾಮ್ರಾ ಟೀಮ್ದು ಅನ್ನೋ ತರದ್ ಯಾವ್ದು ಹಂಗ ಆಗ್ತಿರ್ಲಿಲ್ಲ. ನಾವು ಕೋರ್ ಟೀಮ್ ಅಂತ ಒಂದು 8-9 ಜನ ಇದ್ವಿ. ಅವ್ರಗಳೇ ಎಲ್ಲ ಕೆಲಸಗಳನ್ನ ಮಾಡ್ತೀವಿ. ಈಗ ಯಾರು ಕಾಸ್ಟ್ಯೂಮ್ ಏನಾರ ಬಿಟ್ಟು ಬಂದ್ರೆ ಡೈರೆಕ್ಷನ್ ಟೀಮ್ ಅವ್ರು ಹೋಗ್ಲೇಬೇಕಂತ ಇರ್ತಿರ್ಲಿಲ್ಲ. ಡೈರೆಕ್ಷನ್ ಟೀಮ್ ಅಲ್ಲಿ ಏನಾರ ಅಂದ್ರೆ ಲಾಕ್ಡೌನ್ ಆಗಿರೋದ್ರಿಂದ ರೋಡ್ ಬ್ಲಾಕ್ ಮಾಡೋದು ನಮ್ಗೆ ತುಂಬಾ ದೊಡ್ಡ ಟಾಸ್ಕ್ ಆಗ್ಬಿಟ್ಟಿತ್ತು. ರೋಡ್ಗಳನ್ನ ಬ್ಲಾಕ್ ಮಾಡ್ಬೇಕಿತ್ತು, ಜನರು ಕಾಣಬಾರ್ದು, ಗಾಡಿಗಳು ಕಾಣಬಾರ್ದು ಇರ್ತಿತ್ತು ನಡೆಯೋ ಇದರಲ್ಲಿ. ಸೊ ಲಾಕ್ಡೌನ್ ಫುಲ್ ಖಾಲಿ ಇರಬೇಕು 2 ಕಿಲೋಮೀಟರ್ ಗಟ್ಟಲೆ ನಾವು ರೋಡ್ ನಿಲ್ಸ್ಬೇಕು, ನ್ಯಾಷನಲ್ ಹೈವೇಗಳಲ್ಲೆಲ್ಲ ನಿಲ್ಸ್ಬೇಕಿತ್ತು. ಆ ಟೈಮಲ್ಲಿ ಯಾರು ಖಾಲಿ ಇರ್ತಾರೆ ಅವರೆಲ್ಲ ಕೆಲಸಗಳನ್ನ ಬೇರೆ ಕೆಲಸಗಳನ್ನ ಮುಗಿಸ್ಕೊಳ್ಳೋದಿರ್ತಿಲ್ಲ. ಹೆಂಗಾಗ್ತಿತ್ತು ಅಂದ್ರೆ ಸರ್, ನ್ಯಾಷನಲ್ ಹೈವೇಗಳಲ್ಲೆಲ್ಲ ಬ್ಯಾರಿಕೇಡ್ಗಳು, ಪೊಲೀಸ್ ಎಲ್ಲ ಪರ್ಮಿಷನ್ ತಗೊಂಡು ಬ್ಯಾರಿಕೇಡ್ ಎಲ್ಲ ಹಾಕಿದ್ರು ಕೂಡ ಲಾರಿ ಅವ್ರಿಗೆ ಅಷ್ಟು ಪೇಷನ್ಸ್ ಇರ್ತಿರ್ಲಿಲ್ಲ. 1-2 ನಿಮಿಷಕ್ಕಾದ್ರೆ 3 ನಿಮಿಷ ಬ್ಯಾರಿಕೇಡ್ನ ತಳ್ಬಿಟ್ಟು ಹೋಗ್ತಿದ್ರು. ಸೊ ಅವೆಲ್ಲ ಡೈರೆಕ್ಷನ್ ಟೀಮ್ ಅವ್ರ ಕಾಲ್ ಮೇಲೆ ಬೀಳ್ತಿದ್ದು, ಗಾಯಗಳಾಗ್ತಿತ್ತು, ಮತ್ತೆ ರಾತ್ರಿ ಬಂದು ಅದಕ್ಕೆ ಆಯಿಂಟ್ಮೆಂಟ್ ಹಚ್ಕೊಳ್ಳೋದು. ಸೊ ಈ ತರದಾಗ್ತಿತ್ತು. ಕೊನೆಗೆ ಹೆಂಗಾಗ್ಬಿಡ್ತಿತ್ತು ಅಂದ್ರೆ ಎಲ್ಲ ಫ್ರೇಮ್ ಎಲ್ಲ ಸೆಟ್ ಮಾಡಿ ಇನ್ನೇನು ಓಕೆ ಅಂದಾಗ ನಾನು ರೋಡ್ ಬ್ಲಾಕ್ ಮಾಡಕ್ ಹೋಗ್ತಿದ್ದೆ. ಕ್ಯಾಮ್ರಾಮನ್ ಮಾತ್ರ ಕ್ಯಾಮ್ರಾ ಮುಂದಿರ್ತಿದ್ದು, ಬಿಟ್ರೆ ಆರ್ಟಿಸ್ಟ್ಗಳು ಆಕ್ಟ್ ಮಾಡ್ತಿದ್ರು, ಬಿಟ್ರೆ ಎಲ್ಲರೂ ರೋಡ್ ಬ್ಲಾಕ್ ಮಾಡಕ್ ನಿಂತು ಬಿಡ್ತಿದ್ರು. ಆ ತರ ಆಗ್ತಿತ್ತು. ಯಾವ್ದು ಹೊಸಪೇಟೆ ಹೈವೇ? ಹೌದು, ಯಾವ್ದು ಕುಷ್ಟಗಿ ಇಲ್ಕಲ್ ಹೈವೇ ಅಂತ ಸರ್. ಹಾ, ಅಲ್ಲಿ ನ್ಯಾಷನಲ್ ಹೈವೇನ 2 ಕಿಲೋಮೀಟರ್ ಗಟ್ಟಲೆ ಬ್ಲಾಕ್ ಮಾಡ್ಬೇಕಾಗಿರ್ತಿತ್ತು. ಅಲ್ಲಿ ಪೊಲೀಸ್ ಎಲ್ಲ ಸ್ವಲ್ಪ ಸಪೋರ್ಟ್ ಮಾಡೋದ್ರಿಂದ ಸಾಧ್ಯ ಆಯ್ತು. ಅದು ಇಲ್ಲೊಂದು ಬಾರಿ ಕಷ್ಟ ಆಗ್ಬಿಟ್ಟಿತ್ತು. ವಿತ್ ಪರ್ಮಿಷನ್. ಹೌದು. ಸಂಧ್ಯಾ ಅರಕೆರೆ ಅಂತ ಒಬ್ರು, ಮತ್ತೆ ಮಹಾದೇವ್ ಅಡಪಾದ್, ಜಾಂಗೀರ್ ಅವ್ರಿದ್ದಾರೆ, ಡಿಂಗ್ರಿ ನರೇಶ್, ಇವರೆಲ್ಲ ನೀನಾ ಸಮೋರೆ ತುಂಬಾ ಜನ ಇದ್ದಾರೆ. ಮತ್ತೆ ವೀರೇಶ್ ಹುಡುಗ ನಮ್ಮೂರವನು. ನಾನು ಊರಿಗೆ ಸ್ಕ್ರಿಪ್ಟ್ ಬರೆಯಕ್ಕೆ ಊರಿಗೆ ಹೋಗಿದ್ದೆ ಸರ್. ಅವಾಗ ಬರೆಯೋ ಹಂತದಿಂದ ಜೊತೆ ಇರೋನು. ನಾನು ಊರಲ್ಲಿ ಓಡಾಡ್ಕೊಂಡಿದ್ದೆ. ನಮ್ಮ ಮನೆಯಿಂದ ಒಂದು 200 ಮೀಟರ್ ಇದೆ ಅವ್ರ ಮನೆ. ಸೊ ಫಸ್ಟ್ ಟೀಮ್ಗೆ, ಫೋಟೋ ಟೀಮಿಗೆ ನಾನು ಬರಿತಾ ಇರ್ಬೇಕಾದ್ರೆ ಫಸ್ಟ್ ಜಾಯ್ನ್ ಆಗಿರೋದಂದ್ರೆ ವೀರೇಶ್, ಫೋಟೋ ಹುಡುಗ. ಸೊ ಅವನು ಫಸ್ಟ್ ಜಾಯ್ನ್ ಆಗ್ತಾನೆ. ಅವನು ಇಲ್ಲಿವರೆಗೂ ಅದೇ ಅವನಿಗಂತಾನೆ ಬರ್ದಿದ್ದು ಪಾತ್ರ. ರಿಹರ್ಸಲ್ ಎಲ್ಲ ಊರಲ್ಲೇ ಅಂದ್ರೆ ಮಾಡ್ಕೊಂಡಿದ್ದೆ ಸರ್. ಭಾಷೆ ಸಲುವಾಗಿ ನನಗೆ ಭಾಷೆ ಗೋನ್ವಾರ್ ಭಾಷೆನೇ ಮಾತಾಡ್ಬೇಕಿತ್ತು. ಅಂದ್ರೆ ಉತ್ತರ ಕರ್ನಾಟಕ ಅಂದ್ಕೂಲೆ ಉತ್ತರ ಕರ್ನಾಟಕ ಎಲ್ಲರೂ ಒಂದೇ ಭಾಷೆ ಮಾತಾಡಲ್ಲ. ಧಾರವಾಡದ ಮಾದೇವ್ ಸರ್ ಧಾರವಾಡದ ಭಾಷೆ ಬೇರೆ ಆಗುತ್ತೆ, ಗೋನ್ವಾರದ ಭಾಷೆ ಬೇರೆ ಆಗುತ್ತೆ, ನನ್ನ ಭಾಷೆ ಬೇರೆ ಆಗುತ್ತೆ, ಮಸ್ಕಿ ಭಾಷೆ ಬೇರೆ ಆಗುತ್ತೆ. ಸೊ ಮಸ್ಕಿ ಭಾಷೆ ಮಾತಾಡೋ ಸಲುವಾಗಿ, ಗೋನ್ವಾರ್ ಭಾಷೆ ಮಾತಾಡೋ ಸಲುವಾಗಿ ಅವರೆಲ್ಲ ಬಂದು ಊರಲ್ಲಿದ್ರು. ಸಂಧ್ಯಾ ಅರಕೆರೆ ಅವರು ಒಂದು 15 ದಿನ ಊರಲ್ಲಿ, ಶೂಟಿಂಗ್ ಇಲ್ಲದೆ ಊರಲ್ಲಿದ್ರು. ಅವರು ಊರ್ ಜನರ ಜೊತೆ ಮಾತಾಡ್ತಿದ್ರು. ಒಂದು ಕಟ್ಟೆ ಇದೆ, ಅಲ್ಲಿ ಕುತ್ಕೊಂಡು ಅವ್ರು ಆಲ್ಮೋಸ್ಟ್ ಅಲ್ಲೇ ಕುತ್ಕೊಂಡು, ಹೆಣ್ಮಕ್ಳೆಲ್ಲ ಸೇರೋ ಕಟ್ಟೆ ಅದು, ಅಲ್ಲಿ ಕುತ್ಕೊಂಡು ಮಾತಾಡ್ತಿದ್ರು, ಮಕ್ಕಳ ಜೊತೆ ಆಟ ಆಡ್ತಿದ್ರು ಸಂಧ್ಯಾ ಮೇಡಮ್. ಮತ್ತೆ ಸಂತೆಗೆ ಅವ್ರೊಬ್ಬರೇ ಹೋಗ್ಬೇಕಿತ್ತು.
ಸಂತೆ ಅವರೇ ನಾವೆಲ್ಲ ಒಂದು ಬಾಡಿಗೆ ಮನೇಲಿ ಇದ್ವಿ. ಸೊ ಏನು ತರಕಾರಿ ತರ್ಬೇಕಾದ್ರೆ ಸಂತೆ ಮೇಡಮ್ ಹೋಗ್ತಿದ್ರು, ಅಲ್ಲಿ ಅವ್ರು ಚೌಕಾಸಿ ಮಾಡ್ತಿದ್ರು. ಆ ಹೋಗ್ಬೇಕಾದ್ರೆ ಗಾಡಿಲಿ ಯಾರು ಸಿಗೋರು. ಸೊ ಆ ಥರ ಭಾಷೆ ಮೇಲೆ ವರ್ಕ್ ಮಾಡಿದ್ದು ಅಲ್ಲಿ. ಮಹಾದೇವ್ ಸರ್ದು ಅವ್ರದ್ದು ಕೂಡ ತುಂಬಾ ವ್ಯತ್ಯಾಸ ಇದ್ದಿದ್ರಿಂದ ನಾವು ಅಲ್ಲಿ ಊರಲ್ಲಿ ಒಂದಷ್ಟು ಮಾತಾಡ್ಬೇಕಾದ್ರೆ ವಾಯ್ಸ್ ರೆಕಾರ್ಡ್ ಮಾಡ್ತಿದ್ವಿ. ಆ ರೆಕಾರ್ಡ್ಗಳನ್ನ ಮಹಾದೇವ್ ಸರ್ ಕಳಿಸ್ತಿದ್ವಿ, ಅದನ್ನ ಅವ್ರು ಕೇಳ್ತಿದ್ರು. ಸೊ ಆ ಥರ ಮಹಾದೇವ್ ಸರ್ ವರ್ಕ್ ಮಾಡಿದ್ರು. ಜಹಾಂಗೀರ್ ಸರ್ ನಮ್ಗೆ ಸ್ವಲ್ಪ ಸುಲಭ ಆಯ್ತು. ಜಹಾಂಗೀರ್ ಸರ್ ಆ ಭಾಗದವ್ರು, ಹೊಸಪೇಟೆ ಮರಿಯಮ್ಮನಹಳ್ಳಿ ಆ ಭಾಗದವ್ರು. ಸೊ ನಮಗೆ ಅವ್ರಿಗೆ ತುಂಬಾ ವ್ಯತ್ಯಾಸ ಆಗಲ್ಲ. ಧಾರವಾಡದ ಮತ್ತೆ ಗೋನವಾರದ ಭಾಷೆ ಅಷ್ಟೇನು ವ್ಯತ್ಯಾಸ ಆಗಲ್ಲ. ಸೊ ಹಂಗಾಗಿ ಜಹಾಂಗೀರ್ ಸರ್ದು ತುಂಬಾ ಅಷ್ಟು ಕಷ್ಟ ಆಗ್ಲಿಲ್ಲ ನನಗೆ. ಡಿಂಗ್ರಿ ಅವರು ಅಲ್ಲಿ ಅವರೇ, ರಾಯಚೂರವ್ರೆ, ಅದು ನನಗೇನು ತುಂಬ ಕಷ್ಟ ಆಗಲಿಲ್ಲ. ಸೊ ಹಿಂಗೆ ವರ್ಕೌಟ್ ಮಾಡ್ಕೊಂಡಿದ್ದು. ಸೊ ಅಂದರೆ ಅಷ್ಟು ನ್ಯಾಚುರಲಿಸ್ಟಿಕ್ ಆಗಿ ಅಥವಾ ರಿಯಲಿಸ್ಟಿಕ್ ಆಗಿ ಮಾಡಿದಿರಲ್ಲ. ಸೊ ಹೇಗೆ ಅಪ್ರೋಚ್? ಉದಾಹರಣೆಗೆ ನೀವು ಮಾಡಿದ ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದು ಬೇರೆ ಪ್ಯಾಟರ್ನ್, ಉದಾಹರಣೆಗೆ ಸ್ವಲ್ಪ ಗ್ಲಾಮರಸ್ ಮೇಕಪ್ ಎಲ್ಲ ಇರುತ್ತೆ. ಸೊ ನೀವು ಒಂಥರ ಸಹಜತೆಗೆ ಹೋಗಿದ್ದೀರಿ. ಸೊ ಹೇಗೆ ಟ್ರಾನ್ಸ್ಫಾರ್ಮೇಷನ್ ಶಿಫ್ಟು ಅಥವಾ ಅದು ಹೇಗೆ ಥಾಟ್ ಪ್ರೊಸೆಸ್ ಅಂತ? ನನಗೆ ಗೊತ್ತಿರೋ, ನನಗೆ ಪರಿಚಯ ಇರೋ ಪ್ರದೇಶದ ಬಗ್ಗೆ, ವಿಷಯದ ಬಗ್ಗೆ ಸಿನಿಮಾ ಮಾಡ್ಬೇಕಂತಿತ್ತು ಸರ್. ನನ್ಗೆ ಬೆಂಗಳೂರದು ಅಥವಾ ಮಂಗಳೂರು, ಮಂಡ್ಯ ಅಲ್ಲಿ ಕತೆ ಮಾಡಿದ್ರೆ ನನಗೆ ಅಲ್ಲಿ ಭಾಷೆ ಗೊತ್ತಿಲ್ಲ, ಅಲ್ಲಿ ಕಲ್ಚರ್ ಗೊತ್ತಿಲ್ಲ. ಹಂಗೆ ನಾನು ಫೋಟೋಸಿನ ರಿಸರ್ಚ್ ಮಾಡಿದ್ದಲ್ಲ, ನಾನು ಬದುಕಿದ್ದೀನಿ ಅಲ್ಲಿ. ಆ ಭಾಷೆನೂ ನನಗೇನು ರಿಸರ್ಚ್ ಮಾಡಿ ಕಲ್ತಿದ್ದು ಬರೆದಿದ್ದು ಏನಲ್ಲ. ಸೊ ನನಗೆ ಗೊತ್ತಿರೋ ಭಾಷೆಯಲ್ಲಿ ಬರೆದಿದ್ದು. ಮತ್ತು ನನಗೆ ಗೊತ್ತಿರೋ ಭಾಷೆಯಲ್ಲಿ ಮಾಡಿದ್ರೆ ನಾನು ಕ್ಲಾರಿಟಿ ಇರುತ್ತೆ ಅನ್ನೋದು ನನಗೆ ಗೊತ್ತಿತ್ತು. ನನಗೆ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ನಂಬಿಕೆ ಇತ್ತು. ನನಗೆ ಗೊತ್ತಿರೋ ವಿಷಯದ ಬಗ್ಗೆ ಸಿನಿಮಾ ಮಾಡಬೇಕು ಅನ್ನೋದ್ರ ಬಗ್ಗೆ ಅದು ನನಗೆ ಫೋಟೋ ಮಾಡೋದಕ್ಕೆ ಆಯ್ತು. ಆ ಯೋಚನೆ ನನಗೆ ಫೋಟೋ ಮಾಡಿಸ್ತು. ನನ್ಗೆ ಗೊತ್ತಿರೋ, ನನ್ಗೆ ಪರಿಚಯ ಇರೋ ವಿಷಯದ ಬಗ್ಗೆ ಸಿನಿಮಾ ಮಾಡಬೇಕು ಅನ್ನೋದಕ್ಕೆ ಫೋಟೋ ಹಂಗಾಯ್ತು. ಫೋಟೋ ಶೂಟ್ ಆಯ್ತು, ಎಲ್ಲ ರೆಡಿ ಆಯ್ತು. ನಮಗೆ ಬರೀ ಅಂತದಿಂದ ಪ್ರಕಾಶ್ ಸರ್ಗೆ, ಒಂದಷ್ಟು ಜನಕ್ಕೆ, ಕಿಶೋರ್ ಸರ್ಗೆ, ಈ ಥರದವ್ರಿಗೆ ಸಿನಿಮಾ ತೋರಿಸ್ಬೇಕು ಅಂತಿತ್ತು ನಮ್ಗೆ. ಅದೇ ಫೋಟೋ ಮಾಡ್ಬೇಕಾದ್ರೆ, ಶೂಟ್ ಮಾಡ್ಬೇಕಾದ್ರೆ ಒಟ್ಟು ಸಿನಿಮಾ ಮಾಡ್ಬೇಕಂತ ತುಂಬಾ ಸ್ಟ್ರಾಂಗ್ ಆಗಿ ಅನ್ನಿಸ್ತಿತ್ತು. ಮಾಡ್ಬಿಟ್ವಿ. ಅದಾದ್ಮೇಲೆ ಏನು ಅನ್ನೋದು ತುಂಬಾ ಗೊತ್ತಾಗ್ಲಿಲ್ಲ ನಮ್ಗೆ ಏನ್ ಮಾಡೋದು ಅಂದ್ರೆ. ಎಡಿಟಿಂಗ್ ಎಲ್ಲ ಆಗೋಯ್ತು. ಹೌದೌದು, ಎಡಿಟಿಂಗ್ ಎಲ್ಲ ಆಗಿ ಎಲ್ಲ ರೆಡಿ ಆದ್ಮೇಲೆ ನಮ್ಗೆ ಏನ್ ಮಾಡ್ಬೋದು ಅನ್ನೋದು ಗೊತ್ತಿರ್ಲಿಲ್ಲ ಅಂದ್ರೆ ಅದು ಸಿನಿಮಾ ಮಾಡೋದು ಅಂದಾದ್ರೆ ಅದನ್ನ ರಿಲೀಸ್ ಮಾಡೋದು ಅದು ಬೇರೆ ಅಲ್ಲ ಸರ್, ಅದು ತುಂಬಾ ಬೇರೆದೇ ಟಾಸ್ಕ್ ಅದು. ಸೊ ಹಂಗಾಗಿ ನಾವು ಒಂದಷ್ಟು ಕಾಯ್ಬೇಕಾಯ್ತು, ಏನು ಮಾಡದೆ ಕಾಯ್ಬೇಕಾಯ್ತು ರೆಡಿ ಇಟ್ಕೊಂಡು. ಸೊ ಈ ತರ ಹಿಂಗೆ ಒಂದಷ್ಟು ಜನ ತೋರ್ಸೋಣ ಅನ್ಕೊಂಡ್ವಿ. ಅದು ಪ್ರಕಾಶ್ ಸರ್ಗೆ ಹೇಳ್ದಾಗ ಅವರು ಒಂದಷ್ಟು ಬ್ಯುಸಿ ಇದ್ರು. ಒಮ್ಮೆ ಹಿಂಗೆ ಶೋ ಇದೆ ಸರ್ ಬನ್ನಿ ಅಂದಾಗ ಒಂದ್ಸರಿ US ಅಲ್ಲಿ ಇದ್ರು. ಹಿಂಗೆ ಬಂದ್ಮೇಲೆ ನೋಡ್ತೀನಿ ಅಂತ ಹೇಳಿದ್ರು. ಮತ್ತೊಮ್ಮೆ ಇದಾದಾಗ ಎಲ್ಲೋ ಬೇರೆ ಕಡೆ ಶೂಟಿಂಗ್ ಅಲ್ಲಿ ಇದ್ರು. ಸೊ ಹಿಂಗಾಗಿ ಅವ್ರು ನೋಡಕ್ ಆಗಿರ್ಲಿಲ್ಲ. ಬಿಫೆಸ್ ನಮಗೆ ಫಸ್ಟ್ ಇದಾಗುತ್ತೆ ಸರ್, ಪ್ರೀಮಿಯರ್ ಆಗುತ್ತೆ. ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಫಸ್ಟ್ ಶೋ ಆಗುತ್ತೆ ಫೋಟೋ. ಯಾವ ವರ್ಷ? 23ರಲ್ಲಿ. ಹೋದ ವರ್ಷ ನಮಗೆ ವರ್ಲ್ಡ್ ಪ್ರೀಮಿಯರ್ ಆಗುತ್ತೆ ಫೋಟೋ. ಅಲ್ಲಿ ಫೋಟೋದ ಬಗ್ಗೆ ಪರಿಚಯ ಆಗುತ್ತೆ. ಅಲ್ಲಿ ನೋಡಿದವರು ಫೋಟೋ ಹಿಂಗಿದೆ ಅಂತ ಮಾತಾಡಕ್ ಶುರು, ಮತ್ತೊಂದಷ್ಟು ಜನ ನೋಡ್ಬೇಕು ಅಂತ ಅನ್ಕೊಳಕ್ ಶುರು. ಹಂಗೆ ಸುಮಾರು ಜನ ಫೇಸ್ಬುಕ್ ಅಲ್ಲಿ ಬರೀತಾರೆ, ಒಂದಷ್ಟು ಪೇಪರ್ ಆರ್ಟಿಕಲ್ಸ್ ಎಲ್ಲ ಬರುತ್ತೆ. ಸೊ ಹಂಗೆ ಫೋಟೋದ ಪರಿಚಯ ಆಗುತ್ತೆ. ಆಮೇಲೆ ಮತ್ತೆ ಪ್ರಕಾಶ್ ಸರ್, ಶ್ರೀಪಾದ್ ಭಟ್ರು ಅಂತ ಒಬ್ರು ನಾಟಕ ನಿರ್ದೇಶಕರಿದ್ದಾರೆ, ಅವರು ಪ್ರಕಾಶ್ ಸರ್ಗೆ ಹಿಂಗೆ ಅಂದಿದೆ ಅಂದಾಗ ಹೌದು ಹೇಳಿದ್ರು ಉತ್ಸವ, ನನಗೆ ನಾನು ನೋಡ್ಬೇಕಿತ್ತು, ನೋಡೋಣ ಅಂತಂದ. ಮತ್ತೆ ಅವಾಗ ಮತ್ತೊಮ್ಮೆ ನಿರ್ದಿಗಂತದಲ್ಲಿ ಶೋ ಮಾಡಿದ್ವಿ ಸರ್. ಆಮೇಲೆ ಪ್ರಕಾಶ್ ರಾಜು ಸಿನಿಮಾ ನೋಡಾದ್ಮೇಲೆ ಅವರು ಅಂದ್ರೆ ಅದು ಅಗ್ರಿಮೆಂಟು, ಬಿಸ್ನೆಸ್ ಆ ಥರದ್ದೇನು ಡಿಸ್ಕಷನ್ಗೆ ಹೋಗಿದೆ. ಏನಾಗ್ತಿದೆ, ಸಿನಿಮಾ ಮಾಡಿದ್ವಿ ಸರ್, ಹಿಂಗೆ ರಿಲೀಸ್ ಮಾಡಬೇಕಿದೆ, ಏನು ಮಾಡೋದು ಗೊತ್ತಾಗ್ತಿಲ್ಲ, ಬಟ್ ಸಿನಿಮಾ ತೋರಿಸ್ಬೇಕಿದೆ ನಮಗೆ, ಅದು ನಾವು ಮಾಡೋಣ ಅಂತ. ಹಂಗೆ ಪ್ರಕಾಶ್ ಸರ್ ಕೊಲಾಬ್ರೇಟ್ ಅದು ಬಿಟ್ರೆ ಅಂದ್ರೆ ಅವರು ಕುತ್ಕೊಂಡು ಅಗ್ರಿಮೆಂಟು ಆ ಥರದ್ದೇನು ಡಿಸ್ಕಷನ್ಗೆ ಹೋಗ್ಲಿಲ್ಲ. ನೋಡ್ಬೇಕಲ್ವ ಜನ, ಸರಿ ಅನ್ಕೊಂಡು ನಂಗೆ ಮಸಾರಿ ಟಾಕೀಸ್ ಜೊತೆಗೆ ನಿರ್ದಿಗ ಅಂತ ಪ್ರಕಾಶ್ ಸರ್ದು ಜಾಗ, ಒಂದಿಷ್ಟು ಕೆಲಸ ನಾಟಕಗಳ ಪ್ರೊಡಕ್ಷನ್ ಆಗ್ತಿರ್ತದೆ ಅಲ್ಲಿ. ಅವರು ನಿರ್ದಿಗ ಅಂತ ಮತ್ತೆ ಮಸಾರಿ ಟಾಕೀಸ್ ಸೇರಿ ಈಗ ರಿಲೀಸ್ ಮಾಡ್ತಾ ಇದ್ದಾರೆ. ಯಾವಾಗ ಬಿಡುಗಡೆ? ಮಾರ್ಚ್ 15ಕ್ಕೆ ಬಿಡುಗಡೆ ಆಗ್ತದೆ. ಇವಾಗ ಮಲ್ಟಿಪ್ಲೆಕ್ಸ್ ಪ್ಲಾನ್ ಮಾಡಿದ್ದೀವಿ. ಮಲ್ಟಿಪ್ಲೆಕ್ಸ್ ಮಾತ್ರ ಮೊದಲನೇ ವಾರ ಅಂತ ಯೋಚನೆ ಇದೆ. ಮತ್ತೆ ಜಾಸ್ತಿ ಜನರು ನೋಡಬೇಕು ಅನ್ನೋ ನಂದು ಉದ್ದೇಶ, ಮತ್ತೆ ಪ್ರಕಾಶ್ ಸರ್ದು ಅದೇ ಆಸೆ ಇರೋದ್ರಿಂದ ಮಲ್ಟಿಪ್ಲೆಕ್ಸ್ ಅಲ್ಲೂ 150 ರೂಪಾಯಿ ಟಿಕೆಟ್ ಇದೆ, ಅದಕ್ಕಿಂತ ಜಾಸ್ತಿ ಇರಲ್ಲ. ಎಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲೂ 150 ರೂಪಾಯಿ ಟಿಕೆಟೇ ಇರುತ್ತೆ. KRG ರಿಲೀಸ್ ಮಾಡ್ತಿದ್ದೆ, ಸೊ ಅವ್ರ ಥ್ರೂ ನಾವು ಮಾತಾಡ್ಕೊಂಡು 150 ರೂಪಾಯಿನೇ ಫಿಕ್ಸ್ ಮಾಡಿದೀವಿ ಟಿಕೆಟ್ನ. ಅಂದ್ರೆ ಅದೇ ಟಿಕೆಟ್ ಮಲ್ಟಿಪ್ಲೆಕ್ಸ್ ತುಂಬಾ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ ಹೋಗೋದಕ್ಕೆ ಆಗದೆ ಇರೋ ಪರಿಸ್ಥಿತಿ ಆಗಬಾರ್ದು ಅನ್ನೋ ಕಾರಣಕ್ಕೆ 150 ರೂಪಾಯಿ ಅಂತಾನೆ ಫಿಕ್ಸ್ ಮಾಡಿ ಆ ಥರ ಮಾಡ್ಕೊಂಡಿದ್ದೀವಿ ಸರ್. ಜಾಸ್ತಿ ಜನಕ್ಕೆ ಸುಲಭ ಆಗಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿನಿಮಾ ನೋಡೋದಕ್ಕೆ ಅನ್ನೋ ಕಾರಣಕ್ಕೆ. ಅದಾದ್ಮೇಲೆ 2ನೇ ವಾರ ನಾವು ಉತ್ತರ ಕರ್ನಾಟಕದ ಒಂದಷ್ಟು ಸಿಂಗಲ್ ಸ್ಕ್ರೀನ್ಗಳು ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಈಗ ಬೆಂಗಳೂರು ಮಾತ್ರನಾ? ಇಲ್ಲ, ಮಲ್ಟಿಪ್ಲೆಕ್ಸ್ ಎಲ್ಲೆಲ್ಲಿದೆ ಎಲ್ಲ ಕಡೆ ಆಗುತ್ತೆ. 2ನೇ ವಾರಕ್ಕೆ ನಾವು ಒಂದಷ್ಟು ಸಿಂಗಲ್ ಸ್ಕ್ರೀನ್ ಪ್ಲಾನ್ ಮಾಡ್ತಾ ಇದ್ದೀವಿ. ಅಂದ್ರೆ ನಿಮ್ಮ ನಿರೀಕ್ಷೆ ಏನು? ಸಿನಿಮಾ ನೋಡ್ಬೇಕು ಜನ ಅನ್ನೋದು, ಅಥವಾ ಅದಕ್ಕೆ ಹಾಕಿರೋ ಬಂಡವಾಳ ಬರಬೇಕು ಅನ್ನೋದು, ಹಣ ಯಾವ ಥರ ನೋಡ್ಬೇಕು ಅನ್ನೋದೇ ಇತ್ತು ಸರ್. ಅಂದ್ರೆ ನಾವು ಹಾಕಿರೋದು ತುಂಬಾ ಕಮ್ಮಿ ಬಜೆಟ್, ಅಂದ್ರೆ
ನಾವೇ ಸೇರ್ಕೊಂಡು ಮಾಡಿರೋದ್ರಿಂದ ಬಜೆಟ್ ಏನು ತುಂಬ ಆಗಿಲ್ಲ ನಮಗೆ. ಸೊ ನೋಡ್ಬೇಕನ್ನೋದು ತುಂಬಾ ಆಸೆ ಇದೆ, ಅದು ಆಗ್ತಾ ಇದೆ ಈಗ. ಅದು ತುಂಬಾ ಖುಷಿ ಇದೆ. ಸಿನಿಮಾಟೋಗ್ರಫಿ ಇದು ನಾವು ಮೊದಲು ನಾನು ಕ್ಯಾಮ್ರಾಮನ್ ಮೀಟ್ ಆದಾಗ ನನಗೆ ಅವ್ರು ಮತ್ತೆ ನಾನು ಮಾತಾಡಿದ್ದೇನಂತಂದ್ರೆ ಇದು ಡಾಕ್ಯುಮೆಂಟ್ ಆಗಬೇಕು. ಅಂದ್ರೆ ಇದು ಒಂದು ಆಗಿದ್ದನ್ನ ನಾನು ತೋರಿಸ್ತಿದ್ದೀನಿ, ಹಿಂಗಾಗಿತ್ತು, ನೀವು ಹಿಂಗಾಗಿದ್ದನ್ನ ನಾನು ನೆನಪಿಸ್ಬೇಕಿದೆ. ಸೊ ನೆನಪಿಸೋದಕ್ಕೆ ಒಂದಷ್ಟು ವರ್ಕ್ ಮಾಡಿದ್ವಿ. ಅಂದ್ರೆ ಅದು ಅಂದ್ರೆ ನೋಡ್ತಿರ್ಬೇಕಾದ್ರೆ ಡಿಸ್ಟರ್ಬ್ ಆಗದೆ ಏನಾಗಿದೆ ಅದು ಆಗ್ಲಿ ಅನ್ನೋ ಆ ವಿಷಯಕ್ಕೆ ನಾವು ಒಂದಷ್ಟು ಪ್ಲಾನ್ ಮಾಡ್ಕೊಂಡ್ವಿ ನಾನು ದಿನೇಶು. ಅದೇ ಸರ್, ಅದು ನನಗೆ ಎಕ್ಸ್ಟ್ರಾನು ಆಗ್ಬಾರ್ದಿತ್ತು. ಅಂದ್ರೆ ಏನಾಗಿತ್ತೋ ಅಷ್ಟೇ ತೋರಿಸ್ಬೇಕು ಅನ್ನೋದು ನಂದು ಅಪ್ರೋಚ್ ಇತ್ತು. ಹಾಗಾಗಿ ನಾನು ಮ್ಯೂಸಿಕ್ ಕೂಡ ಸಿನಿಮಾದಲ್ಲಿಲ್ಲ, ಸಿನಿಮಾ ಮುಗಿಯೋವರೆಗೂ ಮ್ಯೂಸಿಕ್ ಇಲ್ಲ. ಸಿನಿಮಾ ಅದು ಹಾಡಿರೋದು ಸಿನಿಮಾ ಎಂಡಲ್ಲಿ ಟೈಟಲ್ ರೋಲ್ ಆಗ್ಬೇಕಾದ್ರೆ ಬರೋ ಹಾಡು. ಸೊ ನನಗೆ ನನ್ನ ನಂಬಿಕೆ ಏನಂದ್ರೆ ಯಾವುದೇ ಮ್ಯೂಸಿಕ್ ಹಾಕಿದ್ರು ಕೂಡ ಈ ಫೋಟೋ ಸಿನಿಮಾಗೆ ಒಂದು ಯಾವುದೇ ಭಾವನೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡುತ್ತೋ ಅಥವಾ ಏನೋ ಕಮ್ಮಿ ಮಾಡುತ್ತೋ ಏನೋ ಒಂದು ನನಗೆ ಅನ್ಸುತ್ತೆ. ಸೊ ನನಗೆ ಅದು ಬೇಕಾಗಿರ್ಲಿಲ್ಲ. ಫೋಟೋ ಹಿಂಗಾಗಿದೆ, ಇದು ಕತೆ ಹಿಂಗಾಗಿದೆ, ಅಷ್ಟೇ ದಕ್ಕಿದ್ರೆ ಸಾಕು ನೋಡೋಕರಿಗೆ ಅನ್ನೋದು ನಂದು ಅಪ್ರೋಚ್ ಇತ್ತು. ಸೊ ಹಂಗೆ ಅದೇ ಮನಸ್ಥಿತಿಲಿ ದಿನೇಶ್ ಅವರು ಕೂಡ ಕೆಲಸ ಮಾಡಿದ್ರು. ಹಂಗಾಗಿ ಕ್ಯಾಮ್ರಾ ವರ್ಕ್ ನಾವು ಹಂಗೆ ನೋಡಕ್ಕಾಗತ್ತೆ. ಸಿನಿಮಾ ಕ್ಯಾಮ್ರಾನೇ ರೆಡ್ ಡ್ರ್ಯಾಗನ್ ಅಲ್ಲೇ ಶೂಟ್ ಮಾಡಿದ್ದು. ಅದೇ ಫ್ರೇಮ್ ಅಲ್ಲಿ ನಾವು ಪ್ಲಾನ್ ಮಾಡ್ತಾ ಹೋದ್ವಿ. ಶಾರ್ಟ್ ಕಂಪೋಸಿಷನ್ ಅಲ್ಲಿ ನಾವು ಅದನ್ನ ವರ್ಕ್ ಮಾಡ್ತಾ ಹೋದ್ವಿ. ನಮ್ಗೆ ಅದೇ ನಾವ್ ಏನಾಗಿದೆ ಅದ್ ನೋಡೋದಕ್ಕೆ ನಮ್ಗೆ ಎಷ್ಟು ಸಾಧ್ಯ, ಎಷ್ಟು ನ್ಯಾಚುರಲ್ ಆಗಿ ಶಾರ್ಟ್ಗಳು ಕಂಪೋಸ್ ಮಾಡೋಕ್ಕಾಗುತ್ತೋ ಹಂಗೆ ವರ್ಕ್ ಮಾಡ್ಕೊಂಡ್ವಿ ನಾನು ದಿನೇಶ್. ಸೊ ಉತ್ಸವ್ ಗೋನ್ವಾರ್ ಅವರ ಸಿನಿಮಾ, ಅವ್ರ ನಿರ್ದೇಶನದ ಸಿನಿಮಾ ಫೋಟೋ ಇದೇ ಮಾರ್ಚ್ 15ಕ್ಕೆ ಬಿಡುಗಡೆ ಆಗ್ತಾ ಇದೆ. ಕರ್ನಾಟಕದ ಅನೇಕ ಮಲ್ಟಿಪ್ಲೆಕ್ಸ್ ತೆರೆಗಳಲ್ಲಿ ನೀವೆಲ್ಲರೂ ನೋಡಿ, ನಾವು ನೋಡ್ತೇವೆ ಅಂತ ಹೇಳ್ತೇನೆ. ಸರ್ ಶುಭವಾಗಲಿ ಸರ್. ಥ್ಯಾಂಕ್ ಯು ಸರ್. ಎಷ್ಟು ತಮಗೆ ಏಜು? 25. ತುಂಬ ದೊಡ್ಡ ಭವಿಷ್ಯ ಇದೆ, ಒಳ್ಳೆಯದಾಗಲಿ. ಕನ್ನಡಕ್ಕೊಂದು ಸದಭಿರುಚಿ ಚಿತ್ರಗಳನ್ನ ಮಾಡಲಿ. ಈಗೆಲ್ಲರೂ ಸಹಜತೆ ಕಡೆ ಹೋಗ್ತಾ ಇದ್ದಾರೆ ಸಿನಿಮಾದಲ್ಲೂ ಕೂಡ. ಸೊ ಹಾಗಾಗಿ ತಾವು ಸಿನಿಮಾ ಮಾಡಿದ್ದೀರಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮಾರ್ಚ್ 15 ಮರಿಬೇಡಿ. ನಮಸ್ಕಾರ. ನೈಟ್ ಹೋಗಿದ್ದಾರೆ ಮೇಡಮ್ ತರಕ್ಕೆ 50-60 ಕಿಲೋಮೀಟರ್. ಅಲ್ಲಿ ವಾಪಸ್ ಬಂದಿದ್ದಾರೆ.